NHRC ಅಧಿಕೃತವಾಗಿ ಎಂಟ್ರಿ ಆಗಿದೆ. ರಾಷ್ಟ್ರೀಯ ಮಾನವ ಹಕ್ಕು ಆಯೋಗದಿಂದ ತನಿಖೆ ಶುರುವಾಗಿದೆ. ಸುಮೋಟೋ ಕೇಸ್ ದಾಖಲಿಸಿಕೊಂಡು ತನಿಖೆಯನ್ನು ಆರಂಭ ಮಾಡಿದೆ ರಾಷ್ಟ್ರೀಯ ಮಾನವ ಹಕ್ಕು ಆಯೋಗ. IPS ಅಧಿಕಾರಿ ಯುವರಾಜ್ ನೇತೃತ್ವದಲ್ಲಿ ತನಿಖೆ ಆಗ್ತಾ ಇದೆ. ದೆಹಲಿಯಿಂದ ಆಗಮಿಸಿದ್ದಾರೆ NHRC ತಂಡದ ಅಧಿಕಾರಿಗಳು. ಈಗಾಗಲೇ ದೂರುದಾರರನ್ನು ವಿಚಾರಣೆ ನಡೆಸಿದೆ ತಂಡ. ದೂರುದಾರರು ತೋರಿಸಿರುವಂಥ ಆ ಸ್ಥಳಗಳನ್ನು ಪರಿಶೀಲನೆ ಮಾಡ್ತಾ ಇದೆ NHRC ತಂಡ. ಒಂದು ಕಡೆ SIT ತನಿಖೆ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ರಾಷ್ಟ್ರೀಯ ಮಾನವ ಹಕ್ಕು ಆಯೋಗ ಕೂಡ ಗಮನ ಸೆಳೆಯುವಂಥ ರೀತಿಯಲ್ಲಿ ಎಂಟ್ರಿ ಆಗಿದೆ. ಇದೇ ವಿಚಾರದಲ್ಲಿ ಎಲ್ಲೆಲ್ಲ ಉತ್ಖನನ ಆಗಿದೆಯೋ, ಎಲ್ಲೆಲ್ಲಿ ಸಾಕ್ಷ್ಯಗಳು ಸಿಕ್ಕಿದ್ದಾವೋ ಅಲ್ಲಿ ವಿಸಿಟ್ ಮಾಡಿ ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸವನ್ನು ಯುವರಾಜ್ ನೇತೃತ್ವದ ತಂಡ ಮಾಡ್ತಾ ಇದೆ. ಮಾಹಿತಿಯನ್ನು ಕೊಡ್ತಾ ಇದ್ರು ನಮ್ಮ ಪ್ರತಿನಿಧಿ ಆದಿತ್ಯ. ಒಂದು ಕಡೆ SIT ತನಿಖೆ, GPR ತನಿಖೆ ಎಷ್ಟು ಕುತೂಹಲ ಮೂಡಿಸ್ತಾ ಇದೆಯೋ ಅದಕ್ಕಿಂತಲೂ ಹೆಚ್ಚು ರಾಷ್ಟ್ರೀಯ ಮಟ್ಟದಲ್ಲಿ ಗಮನ ಸೆಳೆಯುವಂಥ ರೀತಿಯಲ್ಲಿ NHRC ಎಂಟ್ರಿ ಆಗಿದೆ. ಏನೆಲ್ಲ ಫೈಂಡಿಂಗ್ಸನ್ನು ಮಾಡ್ತಾ ಇದೆ NHRC ಅಂತ? ದಶರಥ್, ಹೌದು, ರಾಷ್ಟ್ರೀಯ ಮಾನವ ಹಕ್ಕು ಆಯೋಗ ಈ ಪ್ರಕರಣಕ್ಕೆ ಅಧಿಕೃತವಾಗಿ ಎಂಟ್ರಿ ಆಗಿದೆ. ಈಗಾಗಲೇ ಅವರು ಸುಮೋಟೋ ಪ್ರಕರಣವನ್ನು ದಾಖಲಿಸಿ ತನಿಖೆಗೆ ಇಳಿದಿದ್ದಾರೆ. ಅಂದರೆ SITಯ ತನಿಖೆಗೆ ಯಾವುದೇ ರೀತಿಯಲ್ಲೂ ಅವರು ಇನ್ವಾಲ್ವ್ ಆಗೋದಿಲ್ಲ. ಆದರೆ ಈಗಾಗಲೇ ನಿನ್ನೆ SIT ಕಚೇರಿಗೂ ಕೂಡ ಭೇಟಿ ನೀಡಿದರು, ಸ್ಥಳೀಯ ಧರ್ಮಸ್ಥಳ ಪೊಲೀಸ್ ಠಾಣೆಗೂ ಕೂಡ ಭೇಟಿ ನೀಡಿದರು, ಸ್ಥಳೀಯ ಪಂಚಾಯತ್ಗೂ ಕೂಡ ಭೇಟಿ ನೀಡಿ ಏನು ಕೆಲವೊಂದಿಷ್ಟು ಪಾಯಿಂಟ್ಗಳಿತ್ತು ಮತ್ತು ಏನು ಮೊನ್ನೆ ಪಾಯಿಂಟ್ 16ರಲ್ಲಿ ಕಾರ್ಯಾಚರಣೆ ಆಗುವ ಸಂದರ್ಭ ಅಲ್ಲಿ ಸಾಕ್ಷಿನಾಶ ಮಾಡುವಂತಹ ಒಂದು ಹುನ್ನಾರ ನಡೆದಿತ್ತು, ಅಲ್ಲಿ ಬೇಕುಂತಲೇ ತಂದು ಮಣ್ಣು ಸುರಿದಿದ್ರು ಅನ್ನುವಂಥ ಒಂದು ಆರೋಪ ಆಯಿತು. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ನಿನ್ನೆ ಆ ಸ್ಪಾಟಿಗೂ ಕೂಡ ಹೋಗಿದ್ದಾರೆ, ಅಲ್ಲಿ ಪರಿಶೀಲನೆಯನ್ನ ಕೂಡ ಮಾಡಿದ್ದಾರೆ. ಆ ಬಳಿಕ ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಹೋಗಿ ಆ ತನಿಖಾಧಿಕಾರಿ, ಯಾಕಂದ್ರೆ ಈ ಹಿಂದೆ ದಕ್ಷಿಣ ಕನ್ನಡ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ರು, ಸೊ ಅವರ ಫೈಂಡಿಂಗ್ಸ್ ಏನು ಅನ್ನೋದರ ಕುರಿತಾಗಿಯೂ ಕೂಡ ವರದಿಯನ್ನ ಪಡೆದುಕೊಂಡಿದ್ದಾರೆ. ಆ ಬಳಿಕ SIT ಕಚೇರಿಯಿಂದಲೂ ವರದಿಯನ್ನ ಪಡೆದುಕೊಂಡು ಇದು ಬಹಳ ಗಂಭೀರವಾಗಿರುವಂತಹ ವಿಚಾರ ಅನ್ನುವಂಥದ್ದು ಮನವರಿಕೆಯಾದ ಬೆನ್ನಲ್ಲೇ ಈಗ ಅವರೇ ಸ್ವಯಂ ಪ್ರೇರಿತ ಪ್ರಕರಣವನ್ನು ದಾಖಲಿಸಿ ತನಿಖೆಗೆ ಇಳಿದಿರುವಂಥದ್ದು. IPS ಅಧಿಕಾರಿ ಇದರಲ್ಲಿ ಈಗ ಕಾರ್ಯಾಚರಣೆಯನ್ನ ಮಾಡಲಿಕ್ಕೆ ಇದ್ದಾರೆ. ಯಾಕಂದ್ರೆ ಆತ ಉಲ್ಲೇಖ ಮಾಡಿರುವಂತಹ ಆರೋಪಗಳು ಮತ್ತು ಆತ ಉಲ್ಲೇಖ ಮಾಡಿರುವಂತಹ ಪಶ್ಚಾತ್ತಾಪ ಪತ್ರದಲ್ಲಿ ಸಾಕಷ್ಟು ಹಿಂಸೆ ಮತ್ತು ಶೋಷಣೆ, ದೌರ್ಜನ್ಯ ಎಲ್ಲವನ್ನ ಕೂಡ ಆತ ಉಲ್ಲೇಖ ಮಾಡಿದ್ದ. ಈ ಕಾರಣದಿಂದ ರಾಷ್ಟ್ರೀಯ ಮಾನವ ಹಕ್ಕು ಆಯೋಗ ಇದಕ್ಕೆ ಎಂಟ್ರಿ ಆಗಿದೆ ಮತ್ತು ಅವರು ಪ್ಯಾರಲಲ್ ಇನ್ವೆಸ್ಟಿಗೇಷನ್ ಅನ್ನ ಮಾಡ್ತಾರೆ. ಒಂದ್ ಕಡೆಯಿಂದ SIT ತನಿಖೆ ಮಾಡ್ತಾ ಇದ್ದಾರೆ, ಈ ಕಡೆಯಿಂದ ರಾಷ್ಟ್ರೀಯ ಮಾನವ ಹಕ್ಕು ಆಯೋಗವು ಕೂಡ ಒಂದು ಪ್ಯಾರಲಲ್ ಆಗಿ ತನಿಖೆಯನ್ನ ಮಾಡುವಂತ ವಿಚಾರ ಕೂಡ ಇದೆ. ಸೊ ಇವತ್ತು ಕೂಡ ಅವರು ಅನಾಮಿಕನನ್ನ ಅವರು ವಶಕ್ಕೆ ಪಡೆದು ವಿಚಾರಣೆಯನ್ನ, ಅಂದ್ರೆ ಅವರ ಜೊತೆಗೆ ವಿಚಾರಣೆಯನ್ನ ಮಾಡುವಂತ ಸಾಧ್ಯತೆ ಇದೆ. ಆತನಿಂದ ಮಾಹಿತಿಯನ್ನ ಪಡೆದುಕೊಳ್ಳುವಂತ ಸಾಧ್ಯತೆಗಳು ಕೂಡ ಇದೆ. ಇನ್ ಕೇಸ್ SIT ತನಿಖೆ ಸರಿಯಾಗಿ ಹೋಗ್ತಾ ಇಲ್ಲ, ಸರಿಯಾಗಿ ನಡೀತಾ ಇಲ್ಲ ಅನ್ನುವಂಥದ್ದವರಿಗೆ ಏನಾದರೂ ಗಮನಕ್ಕೆ ಬಂದರೆ ಇದನ್ನ ಕೇಂದ್ರದ ಮಟ್ಟದಲ್ಲಿ ಚರ್ಚೆ ಮಾಡಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿರ್ಧಾರವನ್ನು ತೆಗೆದುಕೊಂಡು ಬೇರೆ ಉನ್ನತ ತನಿಖಾ ಸಂಸ್ಥೆ, ಅದು CBI ಆಗಿರಬಹುದು, CBIಗೆ ಹಸ್ತಾಂತರ ಮಾಡುವಂಥ ವಿಚಾರ ಆಗಿರ್ಬೋದು. ಸೊ ಈ ವಿಚಾರವಾಗಿ ಇವರಿಗೆ ನಿರ್ಧಾರವನ್ನು ಕೈಗೊಳ್ಳುವಂಥ ಒಂದು ಅಧಿಕಾರ ಕೂಡ ಇದೆ. ಆದರೆ ಸದ್ಯದ ಮಟ್ಟಿಗೆ SIT ತನಿಖೆಯಲ್ಲಿ ಹೇಳುವಂಥ ಯಾವುದೇ ರೀತಿಯ ಲೋಪದೋಷಗಳು ಅಥವಾ ಆರೋಪಗಳು ಇಲ್ಲ. ಎಲ್ಲವನ್ನ ಕೂಡ ಹೆಚ್ಚಿಗೆ, ಅಂದರೆ ಯಾವುದೇ ರೀತಿಯ ಕಾಂಪ್ರಮೈಸ್ ಮಾಡಿಕೊಳ್ಳದೆ ಬೇಕಾದಂತಹ ಎಲ್ಲ ಅವಶ್ಯಕತೆಗಳನ್ನು ಬಳಸಿಕೊಂಡು ಅದನ್ನು ಅವ್ರು ಮಾಡ್ತಾ ಇದ್ದಾರೆ. ಈಗಾಗಲೇ GPR ಯಂತ್ರವನ್ನು ಬಳಕೆ ಮಾಡ್ತಾ ಇರುವಂಥದ್ದು ಕೂಡ ಅದಕ್ಕೊಂದು ಲೈವ್ ಎಕ್ಸಾಂಪಲ್ ಆಗಿದೆ. ಹಾಗಾಗಿ ಒಂದು ಕಡೆಯಿಂದ ಈಗ SIT ತನಿಖೆಯನ್ನು ಮಾಡ್ತಾ ಇದ್ದಾರೆ ಈ ಪ್ರಕರಣಕ್ಕೆ, ಇನ್ನೊಂದು ಕಡೆಯಿಂದ ಮಾನವ ಹಕ್ಕು ಆಯೋಗವು ಕೂಡ ಎಂಟ್ರಿ ಆಗಿರುವಂಥದ್ದು ಸಾಕಷ್ಟು ಕುತೂಹಲಗಳನ್ನು ನಿರ್ಮಾಣ ಮಾಡಿದೆ. ಸೊ ಅವರು ಕಂಡುಕೊಳ್ಳುವಂಥ ಸತ್ಯಗಳು ಏನು ಮತ್ತು ಅವರು ಯಾವ ಥರ ಒಂದು ವರದಿಯನ್ನು ನೀಡ್ತಾರೆ, ತನಿಖಾ ವರದಿಯನ್ನು ನೀಡ್ತಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ಒಂದು ಕಡೆಯಿಂದ SIT ತನಿಖೆ ಮಾಡ್ತಾ ಇದ್ದಾರೆ, ಇನ್ನೊಂದು ಕಡೆಯಿಂದ NHRC ಕೂಡ ಒಂದು ಪ್ಯಾರಲಲ್ ತನಿಖೆಯನ್ನು ಮಾಡ್ತಾ ಇದೆ. ಸೊ ಈ ಪ್ರಕರಣಕ್ಕೆ ಇನ್ನಷ್ಟು ಬಲ ಬಂದಂತಾಗಿದೆ. ಈಗಾಗಲೇ ಅಧಿಕಾರಿಗಳು ಅಖಾಡಕ್ಕೆ ಇಳಿದಿದ್ದಾರೆ. ಇವತ್ತು ಬೇರೆ ಬೇರೆ ಪಾಯಿಂಟ್ಗಳಿಗೂ ಕೂಡ ಅವರು ಹೋಗಿ ಭೇಟಿಯನ್ನು ನೀಡುವಂಥ ಸಾಧ್ಯತೆ ಇದೆ ಮತ್ತು ಈಗಾಗಲೇ ಪ್ರತ್ಯಕ್ಷವಾಗಿರುವಂಥ ಒಂದಿಷ್ಟು ಜೀವಂತ ಸಾಕ್ಷಿಗಳಾಗಿರ್ಬೋದು ಅಥವಾ ದೂರುದಾರರು ಏನಿದ್ದಾರೋ, ನಮ್ಮ ಕುಟುಂಬದ ವಿಚಾರದಲ್ಲಿ ಈ ಥರ ಆಗಿತ್ತು ಅಥವಾ ಒಂದಿಷ್ಟು ಪ್ರಕರಣಗಳಿಗೆ ನಾವು ಕೂಡ ಸಾಕ್ಷಿ ಅನ್ನುವಂಥ ರೀತಿಯಲ್ಲಿ ಅವರು SIT ಕಚೇರಿಯ ಮುಂಭಾಗ ಬಂದಿದ್ದರು. ಸೊ ಆ ಪ್ರಕರಣಗಳಿಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ರಾಷ್ಟ್ರೀಯ ಮಾನವ ಹಕ್ಕು ಆಯೋಗದ ಅಧಿಕಾರಿಗಳು ಅವರೊಂದಿಗೂ ಕೂಡ ಸಮಾಲೋಚನೆಯನ್ನು ಮಾಡುವಂಥದ್ದು, ಅವರಿಂದ ಕೂಡ ಮಾಹಿತಿಯನ್ನು ಪಡೆಯುವಂಥ ಸಾಧ್ಯತೆಗಳು ಕೂಡ ಇದೆ. ಮತ್ತು ಈ ಹಿಂದೆ ಆ ಭಾಗದಲ್ಲಿ ನಡೆದಂಥ ಒಂದಿಷ್ಟು ನಿಗೂಢ ಕೊಲೆ ಪ್ರಕರಣಗಳು ಏನಿದೆಯೋ, ಯಾವುದು ಸಾಲ್ವ್ ಆಗಿಲ್ಲ ಇನ್ನೂ ಕೂಡ, ಅಪರಾಧಿ ಯಾರು ಅಂತ ಪತ್ತೆ ಆಗದೆ ಕ್ಲೋಸ್ ಆಗಿರುವಂಥ ಸಾಕಷ್ಟು ಪ್ರಕರಣಗಳು ಇದೆ. ಸೊ ಆ ಪ್ರಕರಣವನ್ನು ಕೂಡ ಮತ್ತೆ ರಾಷ್ಟ್ರೀಯ ಮಾನವ ಹಕ್ಕು ಆಯೋಗ ಕೆದಕುವಂಥ ಸಾಧ್ಯತೆ ಇದೆ. ಅದರ ಸತ್ಯಾಸತ್ಯತೆ ಏನು ಅನ್ನೋದರ